ನಮಸ್ಕಾರ, ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಕರ್ನಾಟಕದ ಪೂರ್ವ ನದಿಗಳು ಮತ್ತು ಪಶ್ಚಿಮ ನದಿಗಳನ್ನು ನೋಡೋಣ. ಕರ್ನಾಟಕದ ಪೂರ್ವ ನದಿಗಳು ಮಾಂಜ್ರಾ ನದಿ, ಕೃಷ್ಣಾ ನದಿ, ತುಂಗಭದ್ರಾ ನದಿ, ಉತ್ತರ ಪೆನ್ನಾರ ನದಿ, ಪಾಲರಾ ನದಿ, ದಕ್ಷಿಣ ಪೆನ್ನಾರ ಮತ್ತು ಕಾವೇರಿ ನದಿ. ಇದಿಷ್ಟು ಕರ್ನಾಟಕದ ಪೂರ್ವ ನದಿಗಳು. ಈ ಭೀಮಾ ನದಿ, ಡೋಣಿ ನದಿ ಮತ್ತು ಘಟಪ್ರಭಾ ನದಿ ಏನಿದೆ ಅಲ್ವಾ, ಈ ಮೂರೂ ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಇನ್ನು ಪಶ್ಚಿಮ ನದಿಗಳನ್ನು ನೋಡೋದಾದರೆ ಮಹದಾಯಿ ಅಥವಾ ಮಾಂಡೋವಿ ನದಿ, ಕಾಳಿ ನದಿ, ಸುಂಡಾ ನದಿ, ಬೆಡ್ತಿ ಅಥವಾ ಗಂಗಾವಳಿ ನದಿ, ಅಘನಾಶಿನಿ ನದಿ, ಶರಾವತಿ ನದಿ, ಶರಾಭಿ ನದಿ, ಚಕ್ರಿ ಅಥವಾ ವರಾಹಿ ಅಥವಾ ಪಂಚಗಂಗಾವಳಿ ನದಿ, ಸೀತಾ ನದಿ, ಸ್ವರ್ಣಾ ನದಿ, ಉದ್ಯಾವರ ನದಿ, ನಂದಿನಿ ನದಿ, ಗುರುಪುರ ನದಿ ಮತ್ತು ನೇತ್ರಾವತಿ ನದಿ. ಇದಿಷ್ಟು ಪಶ್ಚಿಮದ ನದಿಗಳು. ಈ ಎಲ್ಲ ಪಶ್ಚಿಮದ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿಕೊಳ್ಳುತ್ತವೆ. ಇನ್ನು ಪಶ್ಚಿಮದ ನದಿಗಳು ಮತ್ತು ಪೂರ್ವ ನದಿಗಳಿಗಿರ್ತಕ್ಕಂಥ ವ್ಯತ್ಯಾಸ ನೋಡೋದಾದರೆ, ಪಶ್ಚಿಮದ ನದಿಗಳು ಚಿಕ್ಕ ನದಿಗಳು, ನೀರಿನ ಪ್ರಮಾಣ ಹೆಚ್ಚು, ಜಲವಿದ್ಯುತ್ ಸ್ಥಾವರಗಳಿವೆ, ಹೆಚ್ಚು ಜಲಪಾತಗಳು ಕಂಡುಬರುತ್ತವೆ, ನದಿಯ ವೇಗ ಹೆಚ್ಚಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟೋದ್ರಿಂದ ಎತ್ತರವಾದ ಬೆಟ್ಟಗಳಿಂದ ಹರಿದುಕೊಂಡು ಬರೋದ್ರಿಂದ ನದಿಯ ವೇಗ ಹೆಚ್ಚಾಗಿರುತ್ತೆ. ಹೀಗಾಗಿ ಹೆಚ್ಚು ಸವಕಳಿ ಕೂಡ ಉಂಟಾಗುತ್ತೆ. ಈ ಎಲ್ಲ ಪಶ್ಚಿಮದ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇನ್ನು ಪೂರ್ವ ನದಿಗಳನ್ನು ನೋಡೋದಾದರೆ, ದೊಡ್ಡ ನದಿಗಳು, ನೀರಿನ ಪ್ರಮಾಣ ಕಡಿಮೆ, ಕೃಷಿಗೆ ಉಪಯುಕ್ತವಾಗಿದೆ, ಹೆಚ್ಚು ಮೈದಾನಗಳು ರಚನೆಯಾಗಿದೆ, ನದಿಗಳ ವೇಗ ಕಡಿಮೆಯಾಗಿದೆ. ಈ ಎಲ್ಲ ನದಿಗಳು ಬಂಗಾಳ ಕೊಲ್ಲಿಗೆ ಸೇರುತ್ತವೆ ಮತ್ತು ಸಂಚಯನ ಕೂಡ ಉಂಟಾಗುತ್ತೆ. ಇದಿಷ್ಟು ಪಶ್ಚಿಮದ ನದಿಗಳು ಮತ್ತು ಪೂರ್ವ ನದಿಗಳಿಗಿರ್ತಕ್ಕಂತಹ ವ್ಯತ್ಯಾಸ. ಇನ್ನು ಕರ್ನಾಟಕದಲ್ಲಿ 7 ನದಿ ವ್ಯವಸ್ಥೆಗಳನ್ನು ನೋಡ್ತೀವಿ. ಕೃಷ್ಣಾ ನದಿ, ಕಾವೇರಿ ನದಿ, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ನದಿಗಳು, ಉತ್ತರ ಪೆನ್ನಾರ, ಗೋದಾವರಿ, ದಕ್ಷಿಣ ಪೆನ್ನಾರ ಮತ್ತು ಪಾಲರ. ಈ 7 ನದಿಗಳು ಕರ್ನಾಟಕದಲ್ಲಿರ್ತಕ್ಕಂತಹ 7 ನದಿ ವ್ಯವಸ್ಥೆಗಳು. ಮೊದಲಿಗೆ ಕೃಷ್ಣಾ ನದಿ ವ್ಯವಸ್ಥೆಯನ್ನು ನೋಡೋಣ. ಭಾರತದಲ್ಲಿ ಹರಿತಕ್ಕಂತಹ ಉದ್ದವಾದ ನದಿ ಗಂಗಾ ನದಿ. 2525 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಎರಡನೆಯ ಉದ್ದವಾದ ನದಿ ಗೋದಾವರಿ ನದಿ, 1465 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಇನ್ನು ಮೂರನೆಯ ಉದ್ದವಾದ ನದಿ ಕೃಷ್ಣಾ ನದಿ, 1393 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಇನ್ನು ಕರ್ನಾಟಕದಲ್ಲಿ ದೊಡ್ಡ ನದಿ ವ್ಯವಸ್ಥೆ ಹೊಂದಿರತಕ್ಕಂಥದ್ದು ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಕೃಷ್ಣಾ ನದಿ ಹರಿತಕ್ಕಂಥದ್ದು 483 ಕಿಲೋಮೀಟರ್ ಉದ್ದ. ಮೊದಲು ನಾವು ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ನೋಡಬೇಕು ಅಂದರೆ ಕೃಷ್ಣಾ ನದಿಗಿರ್ತಕ್ಕಂತಹ ಉಪನದಿಗಳನ್ನು ನೋಡೋಣ. ಎಲ್ಲ ಉಪನದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಿ ಕೊನೆಗೆ ಕೃಷ್ಣಾ ನದಿ ಬಗ್ಗೆ ನೋಡೋಣ. ಕೃಷ್ಣಾ ನದಿಯ ದೊಡ್ಡ ಉಪನದಿ ತುಂಗಭದ್ರಾ ನದಿ. ಹೀಗಾಗಿ ಮೊದಲಿಗೆ ತುಂಗಭದ್ರಾ ನದಿ ಬಗ್ಗೆ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗಂಗಾಮೂಲ ಅಂತಕ್ಕಂತಹ ಸ್ಥಳದಲ್ಲಿ ತುಂಗ ಮತ್ತು ಭದ್ರಾ ಅಂತಕ್ಕಂತಹ 2 ನದಿಗಳು ಹುಟ್ಟಿಕೊಳ್ಳುತ್ತೆ. ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಗಾ ನದಿಯ ದಡದ ಮೇಲೆ ಶೃಂಗೇರಿ ಕಂಡುಬರುತ್ತೆ. ಅಲ್ಲಿಂದ ತುಂಗಾ ನದಿ ಶಿವಮೊಗ್ಗ ಜಿಲ್ಲೆಗೆ ಹರಿದುಕೊಂಡು ಹೋಗುತ್ತೆ. ಶಿವಮೊಗ್ಗದಲ್ಲಿ ತುಂಗಾ ನದಿಯ ದಡದ ಮೇಲೆ ಸಕ್ಕರೆ ಬೈಲು ಅಂತ ನೋಡ್ತೀವಿ. ಅಲ್ಲಿ ಆನೆ ಬಿಡಾರ ಕಂಡುಬರುತ್ತೆ. ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಗಾ ನದಿಗೆ ಗಾಜನೂರು ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋದಾಗ ತುಂಗಾ ನದಿಯ ದಡದ ಮೇಲೆ ಮಂಡಗದ್ದೆ ಅಂತಕ್ಕಂತಹ ಪಕ್ಷಿಧಾಮವನ್ನು ನೋಡ್ತೀವಿ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗಿ ಕೂಡ್ಲಿ ಹತ್ರ ಸೇರುತ್ತೆ. ಇದೇ ಗಂಗಾ ಮೂಲದಲ್ಲಿ ಹುಟ್ಟಿರ್ತಕ್ಕಂತಹ ಭದ್ರಾ ನದಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲಕ್ಕವಲ್ಲಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಲ್ಲಿಂದ ನದಿ ಹರಿದುಕೊಂಡು ಶಿವಮೊಗ್ಗ ಜಿಲ್ಲೆಗೆ ತಲುಪುತ್ತೆ. ಈ ಭದ್ರಾ ನದಿಯ ದಡದ ಮೇಲೆ ಭದ್ರಾವತಿ ಅಂತಕ್ಕಂತಹ ಸ್ಥಳವಿದೆ. ಇದು ಕೈಗಾರಿಕೆಗಳ ರಾಜಧಾನಿ ಅಂತ ಕರಿತೀವಿ. ಅಲ್ಲಿಂದ ಭದ್ರಾ ನದಿ ಕೂಡ ಕೂಡ್ಲಿ ಹತ್ರ ಹೋಗಿ ಸೇರುತ್ತೆ. ಈ ಕಡೆಯಿಂದ ತುಂಗಾ ನದಿ, ಈ ಕಡೆಯಿಂದ ಭದ್ರಾ ನದಿ, 2 ನದಿಗಳು ಕೂಡ್ಲಿ ಹತ್ರ ಸಂಧಿಸುತ್ತವೆ. ಅಲ್ಲಿಂದ ಈ ನದಿ ತುಂಗಭದ್ರಾ ನದಿಯಾಗಿ ಹರಿಯುತ್ತೆ. ಈ ತುಂಗಭದ್ರಾ ನದಿಯ ಉಪನದಿಯಾಗಿರ್ತಕ್ಕಂತಹ ಕುಮದ್ವತಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಹುಟ್ಟಿರ್ತಕ್ಕಂತಹ ನದಿ. ಈ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಅಂಜನಾದ್ರಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಲ್ಲಿಂದ ಕುಮದ್ವತಿ ನದಿ ಹರಿದುಕೊಂಡು ಹೋಗಿ
ಹಾವೇರಿ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯನ್ನು ಸೇರುತ್ತೆ. ಅಲ್ಲಿಂದ ತುಂಗಭದ್ರಾ ನದಿ ದಾವಣಗೆರೆ ಜಿಲ್ಲೆಯಲ್ಲಿ ಹರಿದು ಮತ್ತೆ ವಿಜಯನಗರ ಜಿಲ್ಲೆಗೆ ಹರಿದುಕೊಂಡು ಬರುತ್ತೆ. ವಿಜಯನಗರ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಕುರವತ್ತಿ ಮತ್ತು ಮೈಲಾರ ಅಂತಕ್ಕಂತಹ 2 ಯಾತ್ರಾ ಸ್ಥಳಗಳನ್ನು ನೋಡ್ತೀವಿ. ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ವರದಾಮೂಲ ಅಂತಕ್ಕಂತಹ ಸ್ಥಳದಲ್ಲಿ ವರದಾವತಿ ನದಿ ಹುಟ್ಟುತ್ತೆ. ಅಲ್ಲಿಂದ ವರದಾವತಿ ನದಿ ಶಿವಮೊಗ್ಗ ಜಿಲ್ಲೆಯಿಂದ ಹರಿದುಕೊಂಡು ಹೋಗಿ ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರದಾವತಿ ನದಿಯ ದಡದ ಮೇಲೆ ಬನವಾಸಿಯನ್ನು ನೋಡ್ತೀವಿ. ಅಲ್ಲಿಂದ ನದಿ ಹರಿದುಕೊಂಡು ಹಾವೇರಿ ಜಿಲ್ಲೆಗೆ ಸೇರುತ್ತೆ. ಈ ವರದಾವತಿ ನದಿಯ ಉಪನದಿಯಾಗಿರ್ತಕ್ಕಂತಹ ಧರ್ಮಾ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಹುಟ್ಟಿರ್ತಕ್ಕಂತಹ ನದಿ. ಈ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಧರ್ಮಾ ಜಲಾಶಯವನ್ನು ನಿರ್ಮಿಸಲಾಗಿದೆ. ಈ ಧರ್ಮಾ ನದಿ ಹಾವೇರಿ ಜಿಲ್ಲೆಯಲ್ಲಿ ಹೋಗಿ ವರದಾವತಿ ನದಿಯ ಎಡದಂಡೆಗೆ ಸೇರುತ್ತೆ. ಅಲ್ಲಿಂದ ವರದಾವತಿ ನದಿ ಗದಗಿನಲ್ಲಿ ಹೋಗಿ ತುಂಗಭದ್ರಾ ನದಿಯ ಎಡದಂಡೆಗೆ ಸೇರುತ್ತೆ. ಗದಗಿನಿಂದ ತುಂಗಭದ್ರಾ ನದಿ ಮತ್ತೆ ವಿಜಯನಗರಕ್ಕೆ ಬಂದು ಸೇರುತ್ತೆ. ಈ ವಿಜಯನಗರದಲ್ಲಿ ತುಂಗಭದ್ರಾ ನದಿಗೆ ತುಂಗಭದ್ರಾ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಲ್ಲಿಂದ ನದಿ ಮುಂದೆ ಹರಿಯುವಾಗ ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ಅಂತಕ್ಕಂಥ ಪ್ರದೇಶವನ್ನು ನೋಡ್ತೀವಿ. ಅಲ್ಲಿಂದ ತುಂಗಭದ್ರಾ ನದಿ ಹರಿದುಕೊಂಡು ಕೊಪ್ಪಳದಲ್ಲಿ ಸೇರುತ್ತೆ. ಕೊಪ್ಪಳದಲ್ಲಿ ತುಂಗಭದ್ರಾ ನದಿಗೆ ನವಲಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಲ್ಲಿಂದ ತುಂಗಭದ್ರಾ ನದಿ ಹರಿದು ಬಳ್ಳಾರಿ ಜಿಲ್ಲೆಗೆ ಸೇರುತ್ತೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಬಾಬಾ ಬುಡನ್ಗಿರಿ ಅಂತಕ್ಕಂಥ ಸ್ಥಳದಲ್ಲಿ ಇನ್ನೊಂದು ನದಿ ಹುಟ್ಟಿಕೊಳ್ಳುತ್ತೆ. ಅದೇ ವೇದಾವತಿ ನದಿ. ಈ ವೇದಾವತಿ ನದಿ ಚಿಕ್ಕಮಗಳೂರಿನಿಂದ ಹರಿದುಕೊಂಡು ಹೋಗಿ ಚಿತ್ರದುರ್ಗ ಜಿಲ್ಲೆಯನ್ನು ಸೇರುತ್ತೆ. ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ವೇದಾವತಿ ನದಿಗೆ ವಾಣಿ ವಿಲಾಸ್ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಲ್ಲಿಂದ ವೇದಾವತಿ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ವೇದಾವತಿ ನದಿಯ ಬಲದಂಡೆಯ ಮೇಲೆ ಸುವರ್ಣಮುಖಿ ನದಿ ಬಂದು ಸೇರುತ್ತೆ. ಈ ಸುವರ್ಣಮುಖಿ ನದಿ ಏನಿದೆ ಅಲ್ವಾ, ಇದು ತುಮಕೂರಿನಲ್ಲಿ ಹುಟ್ಟಿರ್ತಕ್ಕಂತಹ ನದಿ. ಈ ಸುವರ್ಣಮುಖಿ ನದಿಗೆ ತುಮಕೂರಿನಲ್ಲಿ ಬೋರಾನ್ ಜಲಾಶಯವನ್ನು ನಿರ್ಮಿಸಲಾಗಿದೆ ಮತ್ತು ಚಿತ್ರದುರ್ಗದಲ್ಲಿ ಗಾಯತ್ರಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಲ್ಲಿಂದ ಸುವರ್ಣವತಿ ನದಿ ಬಂದು ಮುಂದೆ ವೇದಾವತಿ ನದಿಗೆ ಸೇರುತ್ತೆ. ವೇದಾವತಿ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ದಾವಣಗೆರೆಯಿಂದ ಹಿರೇಹಗರಿ ನದಿ ಬಂದು ವೇದಾವತಿ ನದಿಯ ಎಡಭಾಗದಲ್ಲಿ ಸೇರುತ್ತೆ. ಅಲ್ಲಿಂದ ವೇದಾವತಿ ನದಿ ಮುಂದೆ ಹರಿದುಕೊಂಡು ಹೋಗಿ ಬಳ್ಳಾರಿಗೆ ಹೋಗಿ ಮತ್ತೆ ಆಂಧ್ರ ಪ್ರದೇಶದಲ್ಲಿ ಹರಿದು ಮತ್ತೆ ಮರಳಿ ಬಳ್ಳಾರಿಗೆ ಬರುತ್ತೆ. ಅಲ್ಲಿಂದ ನದಿ ಮುಂದೆ ಹರಿದು ಆಂಧ್ರ ಪ್ರದೇಶ ಮತ್ತು ಬಳ್ಳಾರಿಯ ಗಡಿ ಭಾಗದಲ್ಲಿ 26 ಕಿಲೋಮೀಟರ್ ಹರಿದು ಅದಾದ ಮೇಲೆ ತುಂಗಭದ್ರಾ ನದಿಯನ್ನು ಸೇರುತ್ತೆ. ಅಲ್ಲಿಂದ ತುಂಗಭದ್ರಾ ನದಿ ಮುಂದೆ ಹರಿದುಕೊಂಡು ಆಂಧ್ರ ಪ್ರದೇಶದಲ್ಲಿ ಹರ್ಕೊಂಡು ಹೋಗಬೇಕಾದ್ರೆ ಇದೇ ತುಂಗಭದ್ರಾ ನದಿಯ ದಡದ ಮೇಲೆ ನಾವು ಮಂತ್ರಾಲಯವನ್ನು ನೋಡ್ತೀವಿ. ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಹೋಗುತ್ತೆ. ಆಗ ರಾಯಚೂರಿನಿಂದ ಹರಿದುಕೊಂಡು ಬರ್ತಿರ್ತಕ್ಕಂತಹ ಕೃಷ್ಣಾ ನದಿಯ ಉಪನದಿಯಾಗಿ ತುಂಗಭದ್ರಾ ನದಿ ಮುಂದೆ ಹೋಗಿ ಕೃಷ್ಣಾ ನದಿಗೆ ಸೇರುತ್ತೆ. ಇದಿಷ್ಟು ತುಂಗಭದ್ರಾ ನದಿ ವ್ಯವಸ್ಥೆಯನ್ನು ನೋಡಿದ್ವಿ. ನಕ್ಷೆಯಲ್ಲಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಇನ್ನೊಂದು ಸಲ ನಾನು ನೀಟಾಗಿ ಬರೆದಿದ್ದೀನಿ, ಸೊ ನೀವು ನೋಟ್ಸ್ ಮಾಡ್ಕೋಬಹುದು. ತುಂಗಭದ್ರಾ ನದಿ ನೈಋತ್ಯದಿಂದ ಈಶಾನ್ಯ ದಿಕ್ಕಿಗೆ ಹರಿತಕ್ಕಂತಹ ನದಿಯಾಗಿದೆ. ಇನ್ನು ತುಂಗಭದ್ರಾ ಜಲಾಶಯ ಬಗ್ಗೆ ನೋಡೋದಾದರೆ ತುಂಗಭದ್ರಾ ಜಲಾಶಯ ಅಥವಾ ಪಂಪಸಾಗರ ಜಲಾಶಯ ಅಂತ ಕರಿತೀವಿ. ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಅಂತಕ್ಕಂಥ ಸ್ಥಳದಲ್ಲಿ ನಿರ್ಮಿಸಲಾಗಿದೆ. ಕರ್ನಾಟಕದಲ್ಲಿ ಕೃಷಿಗೆ ಯೋಗ್ಯವಾದ ಅತಿ ದೊಡ್ಡ ಜಲಾಶಯ ತುಂಗಭದ್ರಾ ಜಲಾಶಯ. ಈ ಜಲಾಶಯದಲ್ಲಿ 133 TMC ನೀರನ್ನು ಹೊಂದಿದೆ. ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮದ್ರಾಸ್ ಸರ್ಕಾರ ಅಥವಾ ತಮಿಳುನಾಡು ಸರ್ಕಾರ. ಶಿಲ್ಪಿ ತಿರುಮಲ ಶ್ರೀನಿವಾಸ್ ಅಯ್ಯಂಗರ್ ಅವರು. ಈ ತುಂಗಭದ್ರಾ ಜಲಾಶಯ ನಿರ್ವಹಣೆ ಮಾಡ್ತಕ್ಕಂಥದ್ದು 20% ಕರ್ನಾಟಕ ಸರ್ಕಾರ ನಿರ್ವಹಣೆ ಮಾಡಿದರೆ 80% ಆಂಧ್ರ ಪ್ರದೇಶ ಸರ್ಕಾರ ನಿರ್ಮಾಣ ಮಾಡಿದೆ. ಇನ್ನು ಕೊಪ್ಪಳದಲ್ಲಿ ನವಿಲೆ ಜಲಾಶಯ ನಿರ್ಮಾಣ ಮಾಡಲಾಗಿದೆಯೋ ಈ ಜಲಾಶಯವನ್ನು ಪಂಪಸಾಗರ ಜಲಾಶಯದ ನೀರನ್ನು ಸಮತೋಲನ ಮಾಡುವ ಉದ್ದೇಶದಿಂದ ನಿರ್ಮಾಣ ಮಾಡಲಾಗಿದೆ. ಇನ್ನು ವಾಣಿ ವಿಲಾಸ್ ಸಾಗರ ಜಲಾಶಯ ನೋಡೋದಾದರೆ ವೇದಾವತಿ ನದಿಗೆ ನಿರ್ಮಿಸಲಾಗಿರ್ತಕ್ಕಂತಹ ಜಲಾಶಯ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಗ್ರಾಮದಲ್ಲಿ ನಿರ್ಮಿಸಲಾಗಿದೆ. ಈ ಜಲಾಶಯ ಭಾರತ ನಕ್ಷತ್ರ ಕಾಣಿಸಿಕೊಳ್ಳುತ್ತದೆ. ಏಷ್ಯಾ ಖಂಡದಲ್ಲಿಯೇ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂತಹ ಮೊದಲ ಡ್ಯಾಮ್ ಅಥವಾ ಮೊದಲ ಜಲಾಶಯ ವಾಣಿ ವಿಲಾಸ್ ಸಾಗರ. ಇದು
1897ರಿಂದ 1907 ಅವಧಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯರವರು. ಈ ವಾಣಿವಿಲಾಸ ಸಾಗರ ಏನಿದೆ ಅಲ್ವಾ, ಲಕ್ಕವಳ್ಳಿಯಿಂದ ವಾಣಿವಿಲಾಸ ಸಾಗರ ಮಧ್ಯೆ ಒಂದು ಕೊಳವೆ ಇದೆ. ಹೀಗಾಗಿ ಇದಕ್ಕೆ ಮೊದಲ ರಾಷ್ಟ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ ಜಲಾಶಯ ಕೂಡ ವಾಣಿವಿಲಾಸ ಸಾಗರವಾಗಿದೆ. ಕೃಷ್ಣಾ ನದಿಯ ದೊಡ್ಡ ಉಪನದಿ ತುಂಗಭದ್ರಾ ನದಿಯಾಗಿದೆ. ಅದೇ ರೀತಿ ತುಂಗಭದ್ರಾ ನದಿಯ ದೊಡ್ಡ ಉಪನದಿ ವೇದಾವತಿ ನದಿ. ಇದಿಷ್ಟು ತುಂಗಭದ್ರಾ ನದಿ ವ್ಯವಸ್ಥೆ ಬಗ್ಗೆ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಭೀಮಾ ನದಿ, ಘಟಪ್ರಭಾ ನದಿ ಮತ್ತು ಮಲಪ್ರಭಾ ನದಿಗಳ ಬಗ್ಗೆ ನೋಡೋಣ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.